ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತ್. ನೀವು ನೋಡ್ತಾ ಇದ್ದೀರಾ ಸೈಬರ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ವಿಡಿಯೋನ ಕೊನೆಯ ತನಕ ನೋಡಿ ಫ್ರೆಂಡ್ಸ್, ಯಾಕಂದರೆ ವಿಡಿಯೋ ಎಂಡಲ್ಲಿ ಒಂದು ಬೋನಸ್ ಇದೆ. ಹಾಗೆ ಇವತ್ತಿನ ಟಾಪಿಕ್ ಏನಂದರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಚಾಪ್ಟರ್ ನಂಬರ್ 2, ವಾಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಚಾಪ್ಟರ್ ನಂಬರ್ 2, ವಾಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ನ ನೋಡೋಣ. ಇನ್ಪುಟ್ ಅಂದರೆ ಎನಿ ಆರ್ಡರ್ ವಿಚ್ ಈಸ್ ಗಿವನ್ ಬೈ ಯೂಸರ್ ಟು ಕಂಪ್ಯೂಟರ್. ಅಂದರೆ ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಬಳಕೆದಾರರಿಂದ ಕಂಪ್ಯೂಟರ್ಗೆ ನೀಡಿದ ಯಾವುದೇ ಆದೇಶವನ್ನು ಇನ್ಪುಟ್ ಎಂದು ಕರೆಯುತ್ತಾರೆ. ಓಕೆ. ಹಾಗೆ ಔಟ್ಪುಟ್ ನೋಡೋದಾದರೆ ಆನ್ಸರ್ ಆಫ್ ಇನ್ಪುಟ್ ಆರ್ ನೌನ್ ಆಸ್ ಔಟ್ಪುಟ್. ಅದನ್ನು ಕನ್ನಡದಲ್ಲಿ ಹೇಳೋದಾದರೆ ಇನ್ಪುಟ್ನ ಉತ್ತರವನ್ನು ಔಟ್ಪುಟ್ ಎಂದು ಕರೆಯುತ್ತಾರೆ. ಓಕೆ. ಹಾಗೆ ಇನ್ಪುಟ್ ಡಿವೈಸಸ್ ಯಾವ್ಯಾವ ಅಂದರೆ ಕೀಬೋರ್ಡ್, ಮೈಕ್ರೋಫೋನ್, ಮೌಸ್, ಸ್ಕ್ಯಾನರ್. ಔಟ್ಪುಟ್ ಡಿವೈಸಸ್ ಯಾವ ಅಂದರೆ ಮಾನಿಟರ್, ಪ್ರಿಂಟರ್, ಪ್ರೊಜೆಕ್ಟರ್, ಸ್ಪೀಕರ್. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳೋದಾದರೆ ಇನ್ಪುಟ್ ಅಂದರೆ ಎನಿ ಆರ್ಡರ್ ವಿಚ್ ಗಿವನ್ ಬೈ ಯೂಸರ್ ಟು ಕಂಪ್ಯೂಟರ್. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಬಳಕೆದಾರರಿಂದ ಕಂಪ್ಯೂಟರ್ಗೆ ನೀಡಿದ ಯಾವುದೇ ಆದೇಶವನ್ನು ಇನ್ಪುಟ್ ಎಂದು ಕರೆಯುತ್ತಾರೆ. ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಎಕ್ಸಾಂಪಲ್ಗೆ ನಾನೊಂದು ಲೋಗೋ ಇಟ್ಟಿದ್ದೀನಿ, ಇದೊಂದು ಇಮೇಜ್ ಇಟ್ಟಿದ್ದೀನಿ ಹೊರಗಡೆ. ನಾನು ಡೆಸ್ಕ್ಟಾಪಲ್ಲಿ ಒಂದು ಇಮೇಜ್ ಇಟ್ಟಿದ್ದೀನಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಾನು ಡಬಲ್ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ, ಈ ಇಮೇಜ್ ಓಪನ್ ಆಗುತ್ತೆ. ಹೌದಾ? ಇದನ್ನೇ ಇನ್ಪುಟ್ ಔಟ್ಪುಟ್ ಅಂತ ಕರೀತಾರೆ. ಹೇಗಂದರೆ ನೋಡಿ, ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡಿದಾಗ ಇಮೇಜ್ನ ಕ್ಲಿಕ್ ಮಾಡೋದು ಇನ್ಪುಟ್. ಅದು ಇನ್ಪುಟ್ನ ಕ್ಲಿಕ್ ಮಾಡಿದಾಗ ಇಮೇಜ್ ಓಪನ್ ಆಗುತ್ತಲ್ಲ, ಅದು ಔಟ್ಪುಟ್. ಓಕೆ. ಇನ್ಪುಟ್ ಔಟ್ಪುಟ್ ಅರ್ಥ ಆಯ್ತಾ? ಇಲ್ಲ, ಇನ್ನೊಂದು ಸತ ಹೇಳ್ತೀನಿ ನೋಡಿ. ನೋಡಿ ಕರ್ಸರ್ನ ಏನು ಮಾಡ್ತೀನಿ, ಈ ಇಮೇಜ್ ಮೇಲೆ ಡ್ರ್ಯಾಗ್ ಮಾಡಿ ಡಬಲ್ ಕ್ಲಿಕ್ ಮಾಡೋದಿದೆಯಲ್ಲ, ಅದು ಇನ್ಪುಟ್. ನಾನು ಡಬಲ್ ಕ್ಲಿಕ್ ಮಾಡಿದಾಗ ಹೊರಗಡೆ ಏನು ಬರುತ್ತಲ್ಲ, ಇಮೇಜ್ ಏನು ಶೋ ಆಗುತ್ತಲ್ಲ, ಅದು ಔಟ್ಪುಟ್ ಅಂತಾರೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಸರಿ. ಓಕೆ, ಮತ್ತು ಟಾಪಿಕ್ಗೆ ಬರೋದಾದರೆ ಇಲ್ಲಿ ನೋಡಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಯಿತಾ? ಅರ್ಥ ಆಯಿತಾ? ಇನ್ಪುಟೆಡ್ ಡಿವೈಸಸ್. ಕೀಬೋರ್ಡ್ನ ಯಾಕೆ ಇನ್ಪುಟ್ ಡಿವೈಸಸ್ ಅಂತ ಕರೀತಾರೆ ಅಂದರೆ, ಕೀಬೋರ್ಡ್ದಿಂದ ನಾವು ಆದೇಶ ನೀಡ್ಬೋದು, ಹೌದಲ್ವಾ? ಕೀಬೋರ್ಡ್ದಿಂದ ನಾವು ಕಂಪ್ಯೂಟರ್ಗೆ ಆದೇಶ ನೀಡ್ಬೋದು. ಹಾಗೆ ಮೈಕ್ನ ಅದರ ನಿಜವಾದ ಹೆಸರು ಮೈಕ್ರೋಫೋನ್ ಅಂತ ಕರೀತಾರೆ. ನಾವು ಕಾಮನ್ ಆಗಿ ಎಲ್ಲರೂ ಮೈಕ್ ಅಂತ ಕರಿತೀವಿ. ಅದರ ನಿಜವಾದ ಹೆಸರು ಮೈಕ್ರೋಫೋನ್. ಓಕೆ. ಮೈಕ್ರೋಫೋನ್ ಹೇಗಂದರೆ ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿ ಹೊರಗಡೆ ಕೊಡುತ್ತೆ. ಅದು ನಾವು ಮಾತಾಡಿದ್ದೇನು ರೆಕಾರ್ಡ್ ಮಾಡ್ಕೊಳತ್ತಲ್ಲ, ಅದಕ್ಕೆ ಇನ್ಪುಟ್ ಡಿವೈಸಸ್ ಅಂತ ಕರೀತಾರೆ. ಓಕೆ. ಇನ್ನು ಮೌಸ್, ಆಗಲೇ ಇಮೇಜಸ್ ಎಕ್ಸಾಂಪಲ್ ತೊಗೊಂಡ್ವಾ, ಅದರಲ್ಲಿ ಅರ್ಥ ಆಯ್ತಲ್ಲ. ನಾವು ಮೌಸ್ನ ಏನು ಮಾಡ್ತೀವಿ, ಕನ್ಸರ್ ಮಾಡ್ತೀವಿ. ಇನ್ನು ಸ್ಕ್ಯಾನರ್ಗೆ ಬರೋದಾದರೆ ನಾವು ಸ್ಕ್ಯಾನರ್ ಒಳಗಡೆ ಒಂದು ಫೋಟೋನ ಇಡ್ತೀವಿ. ಫೋಟೋನ ಇಟ್ಟ ತಕ್ಷಣ ಅದು ಏನು ಮಾಡುತ್ತೆ, ಆದೇಶ ಕೊಡುತ್ತೆ. ಕಂಪ್ಯೂಟರ್ಗೆ ಆದೇಶ ಕೊಡುತ್ತೆ. ನಾವು ಸ್ಕ್ಯಾನರ್ ಇಟ್ಟು ಸ್ಕ್ಯಾನ್ ಮಾಡಿದಾಗ ಅದೇನಾಗುತ್ತೆ, ನಮ್ಮ ಪಿ ಸಿ ಒಳಗಾಗಲಿ ಲ್ಯಾಪ್ಟಾಪ್ ಒಳಗಾಗಲಿ ಶೋ ಆಗುತ್ತೆ. ಅದಕ್ಕೇನಾಗುತ್ತೆ, ಸ್ಕ್ಯಾನರ್ನ ಇನ್ಪುಟ್ ಡಿವೈಸಸ್ ಅಂತ ಕರಿಬೋದು. ಓಕೆ. ಇನ್ನು ಔಟ್ಪುಟ್ ಡಿವೈಸಸ್ ನೋಡೋದಾದರೆ ಮಾನಿಟರ್ ಹೇಗೆ ಔಟ್ಪುಟ್ ಡಿವೈಸಸ್ ಅಂದರೆ, ನಾವು ಏನೇ ಮೌಸಿಂದ ಆಗಲಿ, ಕೀಬೋರ್ಡಿಂದ ಆಗಲಿ, ಸ್ಕ್ಯಾನರಿಂದ ಆಗಲಿ ಏನೇ ವರ್ಕ್ ಮಾಡಿದರೂ ಔಟ್ಪುಟ್ ಎಲ್ಲಿ ತೋರಿಸುತ್ತೆ, ಮಾನಿಟರ್ ತೋರಿಸುತ್ತೆ. ಅದು ತಾನೇ? ಹಾಗೆ. ಓಕೆ. ಇದನ್ನೇನಂತ ಕರೀತಾರೆ, ಔಟ್ಪುಟ್ ಡಿವೈಸಸ್ ಅಂತ ಕರೀತಾರೆ ಮಾನಿಟರ್ನ. ಇನ್ನು ಪ್ರಿಂಟರಿಗೆ ಬರೋದಾದರೆ ನಾವು ಕಂಪ್ಯೂಟರಲ್ಲಿ ಒಂದು ಪ್ರಿಂಟ್ ಕೊಡ್ತೀವಿ. ಒಂದು PDF ಆಗಲಿ ಏನೇ ಆಗಲಿ ನಾವು ಒಂದು ಪ್ರಿಂಟ್ ಕೊಡ್ತೀವಿ. ಫೋಟೋ ಆಗಲಿ ಏನೇ ಆಗಲಿ ಕಂಪ್ಯೂಟರಲ್ಲಿ ನಾವು ಪ್ರಿಂಟನ್ನು ಆಪ್ಷನ್ ಕೊಡ್ತೀವಿ. ಓಕೆ. ಪ್ರಿಂಟ್ ಮಾಡಿದಾಗ ಪ್ರಿಂಟರ್ ಏನು ಮಾಡುತ್ತೆ, ಅದು ನಮಗೆ ಔಟ್ಪುಟ್ಟಾಗಿ ಹೊರಗೆ ನಾವು ಏನು ಪ್ರಿಂಟ್ ಮಾಡಿರ್ತೀವೋ ಅದನ್ನು ಹೊರಗಡೆ ನಮಗೆ ತೋರಿಸುತ್ತೆ. ಅದಕ್ಕೆ ನಾವೇನ್ತೀವಿ, ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಇನ್ನು ಪ್ರೊಜೆಕ್ಟರಲ್ಲಿ ನಾವು ಪ್ರೊಜೆಕ್ಟರಲ್ಲಿ ತೋರಿಸ್ತಿರ್ತೀವಲ್ಲ ಔಟ್ಪುಟ್. ಈಗ ಇದ್ರ ಮೇಲೆ ವೈಟ್ ಬೋರ್ಡ್ ಆಗಲಿ ಅದರ ಮೇಲೆ ಪ್ರೊಜೆಕ್ಟರ್ ಬಿಟ್ಟಾಗ ನಮ್ಗೆ ಶೋ ಮಾಡುತ್ತೆ ಹೊರಗಡೆ. ಔಟ್ಪುಟ್ಟಾಗಿ ನಾವು ಕಂಪ್ಯೂಟರಲ್ಲಿ ಏನು ನಡೀತಿದೆಯೋ ಅದು ಪ್ರೊಜೆಕ್ಟರ್ ಮುಖಾಂತರ ನಮಗೆ ಶೋ ಆಗುತ್ತೆ. ಅದಕ್ಕೆ ಪ್ರೊಜೆಕ್ಟರ್ನು ಕೂಡ ಔಟ್ಪುಟ್ ಡಿವೈಸ್ ಅಂತ ಕರೀತಾರೆ. ಹಾಗೆ ಸ್ಪೀಕರಿಗೆ ಬರೋದಾದರೆ ನಾವು ಬ್ಲೂಟೂತ್ನ ಮುಖಾಂತರ ಕನೆಕ್ಟ್ ಮಾಡ್ತೀವಿ. ಈಗ ಬ್ಲೂಟೂತಲ್ಲಿರೋ ಸಾಂಗ್ಸ್ ಆಗಲಿ ಹಾಗೆ ಫೋನ್ ಈ USB ಪೆನ್ಡ್ರೈವಲ್ಲಾಗಲಿ ಅಲ್ಲಾಗಲಿ ಇರೋ ಸಾಂಗ್ಸ್ನೆಲ್ಲನೂ
ನಾವೇನು ಮಾಡ್ತೀವಿ, ಇದಕ್ಕೆ ಕನೆಕ್ಟ್ ಕೊಟ್ಟಾಗ ಪ್ಲೇ ಮಾಡಿದಾಗ ನಮಗೆ ಸೌಂಡ್ ಏನಿದೆಯಲ್ಲ ಹೊರಗಡೆ ಬರುತ್ತೆ. ಸೌಂಡ್ ಹೊರಗಡೆ ಡಿಸ್ಪ್ಲೇ ಆಗುತ್ತೆ. ಏನಾದರೂ ಹೊರಗಡೆ ಡಿಸ್ಪ್ಲೇ ಆಗುತ್ತಲ್ಲ, ಅದಕ್ಕೆ ನಾವು ಸ್ಪೀಕರ್ನ ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ನೋಡಿ ನಿಮಗೆ ಫೈನಲಿ ಎಂಡಲ್ಲಿ ನಿಮ್ಗೊಂದು ಬೋನಸ್ ಹೇಳ್ತೀನಿ ಅಂದಿದೆ. ಬೋನಸ್ ಏನಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಸೈಬರ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲರಿಗೂ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ನ ಫ್ರೀಯಾಗಿ ಕೊಡಬೇಕಂತ ನಮ್ಮ ಸೈಬರ್ ಸ್ಕಿಲ್ ಇನ್ಸ್ಟಿಟ್ಯೂಟ್ನವರು ಡಿಸ್ಕಷನ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.